ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ತುಂಟ ಮಕ್ಕಳು ಒಡ್ಡುವ ಸಮಸ್ಯೆಗಳು ಈ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಚಿಲ್ಡ್ರನ್ ಅಂತ ಏನು ಆ ಕ್ಯಾಟಗರಿಯಲ್ಲಿ ಬರ್ತಾರೆ, ಅದರಿಂದ ಏನ್ ಸಮಸ್ಯೆಗಳಾಗತ್ತೆ, ಈ ಸಮಸ್ಯೆಗಳಿಗೆ ಏನ್ ಪರಿಹಾರಗಳನ್ನ ಕಂಡುಕೊಳ್ಬಹುದು. ಸೊ ಈಗ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಥವಾ ಅದ್ರದ್ದು ಊಟದ ಹ್ಯಾಬಿಟ್ ತುಂಬಾ ಸೆಟ್ ಆಗಿಲ್ಲ. ಒಂದು ಟೈಮ್ ಮೀಲ್ನ ಅದು 2-3 ಅವರ್ ತಗೊಳ್ತಾ ಇದೆ. ಅಂತ ಟೈಮಲ್ಲಿ ಹೇಗ್ ಮಾಡೋದು? ಮಗುವಿನ ಊಟದ ಹ್ಯಾಬಿಟ್ ನ ಸೆಟ್ ಮಾಡಕ್ಕೆ ಟೈಮ್ ತಗೊಳ್ಳಿ. ಫ್ಯಾಮಿಲಿ ಮೀಲ್ಸ್ ಟೈಮಲ್ಲಿ ಏನಿದೆ, ಮಗುಗೂ ಒಂದು ಪ್ಲೇಟ್ ಕೊಟ್ಟು ಕೂರಿಸಿ ಅದು ಚೆಲ್ಕೊಂಡು ತಿಂದ್ರೂ ಪರವಾಗಿಲ್ಲ, ತಿನ್ನೋದನ್ನ ನಿಧಾನಕ್ಕೆ ಕಲಿಯುತ್ತೆ. 2-3 ಅವರ್ ತಗೊಳ್ತಾ ಇದ್ರೆ ನನ್ನ ಮಗು ಊಟ ಮಾಡ್ಸಕ್ಕೆ, ಅದ್ರ ಹಿಂದೆ ಬಿದ್ದು ಊಟ ಮಾಡ್ಸಕ್ ಹೋಗ್ಬೇಡಿ. ಇವಾಗ 15 ನಿಮಿಷ ಟೈಮರ್ ಇಟ್ಬಿಟ್ಟು ಮಗುಗೆ ಟೈಮ್ ಆನ್ ಮಾಡಿ ಪ್ಲೇಟ್ ಕೊಡಿ. ಆ ಟೈಮಲ್ಲಿ ಏನ್ ತಿನ್ನುತ್ತೆ ಅದಕ್ಕಷ್ಟೇ. 15 ನಿಮಿಷ ಆಗಿದ ತಕ್ಷಣ ಇಮಿಡಿಯೇಟ್ ಪ್ಲೇಟ್ ರಿಮೂವ್ ಮಾಡ್ಬಿಡಿ. ಇದನ್ನ ನಾವು ಕಂಡೀಷನಿಂಗ್ ಬಿಹೇವಿಯರ್ ಮಗು ಕಲಿಸ್ಬೇಕಾಗತ್ತೆ. ಮಧ್ಯ ಹೊಟ್ಟೆ ಹಸಿದ್ರೆ ಏನು ಕೊಡಕ್ ಹೋಗ್ಬೇಡಿ. ನೆಕ್ಸ್ಟ್ ಊಟ ಕೊಟ್ಟಾಗ್ಲೇ ಮಗು ತಿನ್ಬೇಕಾಗತ್ತೆ. ಇದನ್ನ ಸ್ವಲ್ಪ ದಿನಗಳು ಫಾಲೋ ಮಾಡ್ಕೊ ಬಂದ್ರೆ ಮಗುದು ಫುಡ್ ಹ್ಯಾಬಿಟ್ಸ್ ಸುಧಾರಿಸ್ತಾ ಬರುತ್ತೆ. ಆವೇಶದ ನಡವಳಿಕೆಗಳು ಅಂದ್ರೆ ನೆಲದ ಮೇಲೆ ಬಿದ್ದು ಕಿರುಚುತ್ತಾ ಕೈಕಾಲು ಬಡಿದು ಆರ್ಭಟ ಮಾಡುವುದು, ಆವೇಗಗಳಿಂದ ಹಿಡಿತಕ್ಕೂ ಸಿಗದಿರುವಂತೆ ರಂಪ ಮಾಡುವುದು, ರೋಡಲ್ಲಿ ಬೀದಿಗಳಲ್ಲಿ ಬಿದ್ದು ಒದ್ದಾಡೋದು, ಇದೆಲ್ಲ ಪೇರೆಂಟ್ಸ್ಗೆ ಒಂದ್ ರೀತಿ ಇರಿಸು ಮುರುಸು ಉಂಟು ಮಾಡುತ್ತೆ. ಈಗ ಯಾವುದೋ ಸಾಮಾಜಿಕ ಸಭೆ ಸಮಾರಂಭಗಳೆಲ್ಲ ಅಟೆಂಡ್ ಮಾಡಿರ್ತಾರೆ, ಅಲ್ಲಿ ರಿಲೇಷನ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ಅಕ್ಕಪಕ್ಕದವರು ಇರ್ತಾರೆ, ನೆರೆಹೊರೆಯವರು, ಬೇರೆ ಜನಗಳು ಎಲ್ಲ ಇರ್ತಾರೆ. ಸಮಾಜದಲ್ಲಿ ನಡೆದಾಗ ಅವ್ರ ಮುಂದೆ ನಮ್ಗೆ ಅವಮಾನ ಇದು. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಮಗು ಏನ್ ಕೇಳಿದ್ರು ಅದಕ್ಕೆ ಹಿತ ಅಲ್ಲ ಅಂತ ಗೊತ್ತಿದ್ರು ರ್ಯಾಂಡಮ್ ಆಗಿ ಕೊಡಕ್ ಹೋಗ್ಬೇಡಿ, ಎಲ್ಲಾನು ಅಪ್ರೂವ್ ಮಾಡ್ಬೇಡಿ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಅಂತ ಬಿಹೇವಿಯರ್ ತೋರಿದಾಗ ಅಲ್ಲಿರೋರು ಪೇರೆಂಟಿಂಗ್ ಚಾಲೆಂಜಸ್ ನ ಫೇಸ್ ಮಾಡಿರೋರೆ, ಅದನ್ನ ಅವಮಾನ ಅಂತ ಕನ್ಸಿಡರ್ ಮಾಡ್ತೀರಾ ಸ್ಟ್ರಿಕ್ಟ್ ಆಗಿ ಮಗು ಎಲ್ಲಿ ಇಂಥ ಬಿಹೇವಿಯರ್ ತೋರಿದ್ರು ಇಲ್ಲ ಅನ್ನೋ ಕಡೆ ಇಲ್ಲಾನೇ ಹೇಳ್ತೀನಿ. ಇದನ್ನ ನೀವು ಫಾಲೋ ಮಾಡಿದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಅಗೈನ್ ನೀವು ನಿಮ್ಮ ಮೈಂಡ್ ಮ್ಯಾಪ್ ಅಲ್ಲಿ ಅದನ್ನ ಬಿಲ್ಡ್ ಮಾಡ್ಕೊಳ್ತಾ ಇರೋದು. ಅವ್ರು ಏನ್ ಅಂದ್ಕೊಳ್ತಾರೆ, ಇವ್ರೇನ ಅಂದ್ಕೊಬಿಡ್ತಾರೆ ಅಂತ ಯಾರೇನೋ ಅಂದ್ಕೊಳ್ಳಲ್ಲ. ನಿಮ್ಮ ಮಗುಗೆ ಡಿಸಿಪ್ಲಿನ್ ಕಲಿಸೋದು ನಿಮ್ ಜವಾಬ್ದಾರಿ ಆಗಿರುತ್ತೆ. ಆ ಟೈಮ್ನ ಹಂಗ ಹ್ಯಾಂಡಲ್ ಮಾಡಿ. ಎಲ್ಲಿ ಅದು ರಂಪಾಟ ಮಾಡಿದ್ರು ಅದು ತಪ್ಪು ಅಂತ ನಿಮಗೆ ಗೊತ್ತಿದ್ರೆ ಅದನ್ನ ಅಲೋ ಮಾಡಬೇಡಿ. ಸುಳ್ಳು ಹೇಳುವಿಕೆ. ಮಕ್ಕಳು ಸತ್ಯ ಸಂಗತಿಯನ್ನು ಬದಲಾಯಿಸಿ ಹೇಳಿದಾಗ ತಂದೆ ತಾಯಿಯರಿಗೆ ಕೋಪ ಬರುತ್ತದೆ, ಗಾಬರಿಯಾಗುತ್ತದೆ. ಆದರೆ ಮಕ್ಕಳು ನೈಜತೆ ಹಾಗೂ ಕಲ್ಪನೆಗಳ ನಡುವಣ ವ್ಯತ್ಯಾಸವನ್ನು ಗುರುತಿಸಲಾರರು. ಅಸತ್ಯದಲ್ಲಿ ಅವರಿಗೆ ನೈತಿಕ ಜವಾಬ್ದಾರಿ ಎಂದು ಕಂಡು ಬರುವುದಿಲ್ಲ. ಇದು ಅಂತಹ ದೊಡ್ಡ ಸಮಸ್ಯೆ ಏನಲ್ಲ. ತಂದೆ ತಾಯಿಗಳು ಸರಿಯಾದ ಮಾರ್ಗವನ್ನು ಹಾಕಿಕೊಡದೇ ಇದ್ದಲ್ಲಿ ಮಾತ್ರ ಇದು ಗಂಭೀರ ಸಮಸ್ಯೆ ಆಗಬಹುದು. ಬಿಚ್ಚು ಮನಸ್ಸಿನಿಂದ ಮಗುವಿನೊಂದಿಗೆ ಮಾತನಾಡಿ ಸುಳ್ಳು ಹೇಳುವ ಅಭ್ಯಾಸವನ್ನು ತಪ್ಪಿಸಲು ಸಹಾಯ ಮಾಡಿ. ಸುಳ್ಳು ಹೇಳದಿಂದ ಆಗಬಹುದಾದ ಅಪಾಯವನ್ನು ಮಗುವಿಗೆ ಮನವರಿಕೆ ಮಾಡಿಕೊಡಿ. ಮಕ್ಕಳು ದೊಡ್ಡವರಾದಂತೆ ಮೌಲ್ಯಗಳನ್ನು ಪಾಲಿಸುತ್ತಾ ಬರುವುದರಿಂದ ಆ ಸುಳ್ಳು ಹೇಳೋದನ್ನ ನಿಧಾನಕ್ಕೆ ಕಡಿಮೆ ಮಾಡ್ತಾ ಬರ್ತಾರೆ. ಆದ್ರೆ ಮಕ್ಕಳು ಸುಳ್ಳು ಹೇಳಿದಾಗ ನೀವು ಅದು ಮಹಾ ಅಪರಾಧ ಅನ್ನೋ ರೀತಿ ಬಿಂಬಿಸಿ ಅದಕ್ಕೆ ಗಿಲ್ಟ್ ಫೀಲ್ ಮಾಡಿಸ್ಬೇಡಿ. ನಿಧಾನಕ್ಕೆ ಅದಕ್ಕೆ ಅರ್ಥ ಮಾಡಿಸ್ಕೊಡಿ. ಅದು ಇಂಟೆನ್ಷನಲಿ ಮಾಡದೇ ಇರ್ಬೋದು. ಆಗ್ಲೇ ಹೇಳ್ದಂಗೆ ಅದಕ್ಕೆ ಕಲ್ಪನೆ ನಿಜ, ಇದ್ರ ವ್ಯತ್ಯಾಸ ಇರಲ್ಲ. ಅದು ಅದರದೇ ವೇಲಿ ಅದ್ರ ಭಾವನೆಗಳನ್ನ ನೋಡಿದ ಸನ್ನಿವೇಶನ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಅಷ್ಟೇ. ಇತ್ತೀಚೆಗಂತೂ ಈ ಕೆಲವು ಕಾರ್ಟೂನ್ಸ್ ಇಂಪ್ಯಾಕ್ಟ್, ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಇರ್ಬೋದು. ಹಿಂಗೆ ಏನು ಎಕ್ಸಾಸಿರೇಟ್ ಮಾಡಿ ಹೇಳೋದು, ಮಗುವಿನ ಏಜಲ್ಲಿ ಅದೆಲ್ಲ ಕಾಮನ್ ಇರುತ್ತೆ. ಆದ್ರೂ ಅದನ್ನ ಎನ್ಕರೇಜ್ ಮಾಡಬೇಡಿ. ನಿಧಾನಕ್ಕೆ ತಿದ್ದಿ ಬುದ್ಧಿ ಹೇಳಿ. ಆಕ್ರಮಣಕಾರಿ ನಡವಳಿಕೆ, ಅಗ್ರೆಸಿವ್ ಬಿಹೇವಿಯರ್ ಇದ್ದಾಗ ಏನ್ ಮಾಡೋದು? ಅನ್ಯರೊಡನೆ ಹೊಂದಿಕೊಂಡು ಹೋಗುವುದು. ಮಗು ನಡೆಯಲು ಕಲಿತಾಗಿನಿಂದ ಅಭ್ಯಾಸವಾಗಿರುತ್ತದೆ. ಆಟಗಳಲ್ಲಿ ತೊಡಗಿದಾಗ ಜೊತೆಗಾರರೊಂದಿಗೆ ಗುದ್ದಾಟ, ಕಿರುಚಾಟ ಮಾಡುವ ಪ್ರಸಂಗಗಳು ಎದುರಾಗುತ್ತವೆ. ಬೇರೆಯವರನ್ನ ಹೊಡೆಯೋದು, ಕಿರ್ಚೋದು, ಅವ್ರ ಜೊತೆ ಜಗಳ ಮಾಡೋದು, ಇದೆಲ್ಲ ಪ್ರಾಬ್ಲಮ್ಯಾಟಿಕ್ ಆಗಿ ತೋರಿಸ್ತಾ ಹೋಗುತ್ತೆ. ಇಂಥ ಸಮಸ್ಯೆಗಳಿದ್ದಾಗ ಅವ್ರ ಸೂಕ್ತ ಮೇಲ್ವಿಚಾರಣೆಯೊಂದಿಗೆ ಅಂತ ಮಕ್ಕಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆ ಅವ್ರು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದಾರೆ, ಅವರ ಎಕ್ಸೆಸ್ ಎನರ್ಜಿನ ಅಗ್ರೆಸಿವ್ ಆಕ್ಟ್
ಆಕ್ಟಿವಿಟೀಸ್ ಅಥವಾ ಆಟಗಳಲ್ಲೇ ಇನ್ವಾಲ್ವ್ ಮಾಡಿದ್ರೆ ಏನಾದ್ರೂ ಅವ್ರಿಗೆ ಉಪಯೋಗ ಆಗುತ್ತೆ, ಈ ಬಗ್ಗೆ ಯೋಚನೆ ಮಾಡಿ. ಸೊ ಅಗೇನ್ ಇಲ್ಲಿ ನಾವು ಕೊಡ್ತಾ ಇರೋ ಸೊಲ್ಯೂಷನ್ಸ್ ಎಲ್ಲಾ ಮಕ್ಕಳಿಗೂ ಅನ್ವಯಿಸದೇ ಇರ್ಬೋದು. ಇವೆಲ್ಲ ಪಾಕಶಾಸ್ತ್ರ ಪುಸ್ತಕದಂತೆ ಸಿದ್ಧಪಡಿಸಿದ ಪರಿಹಾರಗಳಲ್ಲ. ಅನೇಕ ಸಂದರ್ಭಗಳಲ್ಲಿ ಅವು ಕೇವಲ ಮಾರ್ಗದರ್ಶಿ ಆಗಬಲ್ಲವು. ಒಂದೇ ಒಂದು ಸೂತ್ರ ಎಲ್ಲರಿಗೂ ಉಪಯುಕ್ತವಲ್ಲ. ಏಕೆಂದರೆ ಪ್ರತಿ ಮಗು, ಪ್ರತಿ ಸಂಸಾರ ಯುನೀಕ್ ಆಗಿರುತ್ತೆ, ವಿಶಿಷ್ಟವಾಗಿರುತ್ತದೆ. ಮಕ್ಕಳ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರ ಸಾಂಸಾರಿಕ ವಾತಾವರಣ, ಮನೆಯ ಜೀವನ ಶೈಲಿ, ಅವರ ಪರಿಸರ, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕಂಡುಕೊಳ್ಳುವುದು ವಿಹಿತ. ನಡವಳಿಕೆಯ ವಿಚಾರ ನಿಮ್ಮ ಕೈ ಮೀರದಿರಲಿ. ಬೇಕೆನಿಸಿದಾಗ ನಿಮ್ಮ ವೈದ್ಯರೊಂದಿಗೆ ಚರ್ಚಿಸಿ ಸೂಕ್ತ ಪ್ರೊಫೆಷನಲ್ ಅಡ್ವೈಸ್ ಅನ್ನ ಪಡ್ಕೊಳ್ಳಿ. ಪ್ರತಿ ಮಗುನು ಯುನೀಕ್ ಆಗಿರೋದ್ರಿಂದ ಅದ್ರ ಸಮಸ್ಯೆನ ಜನರಲೈಸ್ ಮಾಡೋ ಬದಲು ಅದು ಸಮಸ್ಯೆಗೆ ಮೂಲ ಏನು, ಆ ಮೂಲನ ಪತ್ತೆ ಹಚ್ಚಿ ಅದನ್ನ ನಾವು ಕರೆಕ್ಟ್ ಮಾಡಿದ್ರೆ, ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ರೆ ಆಟೋಮೆಟಿಕ್ ಪ್ರೆಸೆಂಟ್ ಅಲ್ಲಿ ಮಗುವಲ್ಲಿ ಏನ್ ಸಮಸ್ಯೆ ಕಾಣ್ತಾ ಇದೆ ಅದು ಕಡಿಮೆ ಆಗುತ್ತೆ ಅಥವಾ ಕಂಪ್ಲೀಟ್ ನಿಂತೋಗುತ್ತೆ. ಧನ್ಯವಾದಗಳು.